ಕಾಂಗ್ರೆಸ್ಗೆ ಕುಮಾರ್ ಬಂಗಾರಪ್ಪ ಗುಡ್ ಬೈ ಹೇಳಿದ್ದಾರೆ. ಈ ಬಗ್ಗೆ ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕುಮಾರ್ ಬಂಗಾರಪ್ಪ ತಮ್ಮ 21 ವರ್ಷದ ಕಾಂಗ್ರೆಸ್ ಜೀವನಕ್ಕೆ ಅಂತ್ಯ ಹಾಡ್ತಾ ಇದ್ದೀನಿ. ಹಿಂದೆ ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರ ಸಲ್ಲಿಸೋದಾಗಿ ಹೇಳಿದ್ರು. ಅಲ್ಲದೆ ರಾಜೀನಾಮೆಗೆ ಸಮಗ್ರ ಕಾರಣವನ್ನ ಪಕ್ಷದ ಪ್ರಮುಖರಿಗೆ ನೀಡೋದಾಗಿ ಹೇಳಿದ್ದಾರೆ. ಇದೇ ವೇಳೆ ಪಕ್ಷ ಬದಲಾದ್ರೂ ವ್ಯಕ್ತಿ ಬದಲಾಗಲ್ಲ ಅಂತ ಹೇಳಿದ ಕುಮಾರ್ ಬಂಗಾರಪ್ಪ ಯಾವುದೇ ಷರತ್ತುಗಳಿಲ್ಲದೆ ಬಿಜೆಪಿ ಸೇರ್ತಿರೋದಾಗಿ ಘೋಷಿಸಿದ್ದಾರೆ. ಕಾಂಗ್ರೆಸ್ ಅನ್ನ ತೊರಿತಾ ಇರುವಂತಹ ಕುಮಾರ್ ಬಂಗಾರಪ್ಪ ಇವತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೆ. ಈ ಬಗ್ಗೆ ಬೆಂಗಳೂರಿನ ಮಲ್ಲೇಶ್ವರಂ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಕುಮಾರ್ ಬಂಗಾರಪ್ಪ ಮಾತನಾಡಿದ್ರು. ತಮ್ಮ 21 ವರ್ಷದ ಕಾಂಗ್ರೆಸ್ ಜೀವನಕ್ಕೆ ಅಂತ್ಯ ಹಾಡ್ತಾ ಇದ್ದೀನಿ. ಇವತ್ತೇ ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರ ಸಲ್ಲಿಸ್ತೀನಿ. ಅಲ್ಲದೆ ಈ ಒಂದು ರಾಜೀನಾಮೆಗೆ ಕಾರಣ ಇದೆ, ಆ ಕಾರಣವನ್ನ ಸಮಗ್ರ ರೂಪದಲ್ಲಿ ಪಕ್ಷದ ಪ್ರಮುಖರಿಗೆ ನೀಡ್ತೀನಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ರಾಕೇಶ್. ಕಾಂಗ್ರೆಸ್ ಅನ್ನ ತೊರಿತಾ ಇರುವಂತಹ ಕುಮಾರ್ ಬಂಗಾರಪ್ಪ ಇವತ್ತು ಕೆಪಿಸಿಸಿ ಅಧ್ಯಕ್ಷರಿಗೆ ರಾಜೀನಾಮೆ ಸಲ್ಲಿಸ್ತಾ ಇದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ರಾಕೇಶ್? ಅಪರ್ಣ, ಪಕ್ಷದ ಕಾರ್ಯವೈಖರಿಗಳಿಂದ ಮತ್ತು ಪಕ್ಷದ ಹಿರಿಯರು ಜಿಲ್ಲಾ ಉಸ್ತುವಾರಿ ನಾಯಕರುಗಳ ಒಂದು ವೈಮನಸ್ಯದ ಕಾರಣದಿಂದಾಗಿ ನಾನು ಪಕ್ಷವನ್ನ ತೊರೆತಿದ್ದೇನೆ ಎನ್ನುವಂತ ಮಾತನ್ನ ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ದಾರೆ. ಆ ಮುಖಾಂತರ ತಮ್ಮ 21 ವರ್ಷದ ರಾಜಕೀಯ ಜೀವನಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿನ ಒಡನಾಟಕ್ಕೆ ಅಂತ್ಯವನ್ನ ಹಾಡ್ತೇನೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಇದೇ ಮಾರ್ಚ್ 9ರಂದು ಬಿಜೆಪಿ ಪಕ್ಷವನ್ನ ಸೇರುವ ನಿರ್ಧಾರವನ್ನು ಕೂಡ ಅವರು ಇದೇ ವೇಳೆ ಪ್ರಕಟವನ್ನ ಮಾಡಿದ್ದಾರೆ. ಈ ವೇಳೆ ಪಕ್ಷ ಬಿಡುವುದಕ್ಕೆ ಅವರು ಪ್ರಮುಖವಾಗಿ ಕೊಟ್ಟಿರುವ ಕಾರಣ ಅಲ್ಲಿ ಸಚಿವರಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಕಾಗೋಡು ತಿಮ್ಮಪ್ಪನವರು ಮತ್ತು ಅಲ್ಲಿನ ಕಾಂಗ್ರೆಸ್ ಪ್ರಮುಖರೆಲ್ಲರೂ ಕೂಡ ಪಕ್ಷದಲ್ಲಿ ತಮಗೆ ಸರಿಯಾದ ಸ್ಥಾನಮಾನ ಕೊಡದೇ ಇರುವಂತದ್ದು, ಜೊತೆಗೆ ನಮಗೆ ಯಾವುದೇ ರೀತಿಯಂತ ಸೂಕ್ತ ಪ್ರಾತಿನಿಧ್ಯವನ್ನು ಕೊಡದೇ ಇರುವಂತದ್ದು ನನ್ನ ಪಕ್ಷ ಬಿಡುವಿಗೆ ಮೂಲ ಕಾರಣ ಅನ್ನುವಂಥದ್ದನ್ನ ಹೇಳ್ಕೊಂಡಿದ್ದಾರೆ. ಆಮೇಲೆ ಪಕ್ಷ ಭ್ರಷ್ಟಾಚಾರ ರಹಿತ ಒಂದು ರಾಜಕಾರಣವನ್ನ ಮಾಡುವಂತಹ ಉದ್ದೇಶ ತಮಗಿದೆ. ಸರ್ಕಾರವನ್ನು ಕೂಡ ಅದೇ ರೀತಿ ತರಬೇಕು ಅನ್ನುವಂತ ಉತ್ಸಾಹ ಇದೆ. ಹೀಗಾಗಿ ಯುವ ಸಮುದಾಯ ಬಿಜೆಪಿಯನ್ನ ಬೆಂಬಲಿಸೋದಕ್ಕೆ ಮುಂದಾಗ್ತಾ ಇದೆ. ಕ್ಷೇತ್ರದ ಜನ ಕೂಡ ಅದೇ ನಿರ್ಧಾರವನ್ನ ಮಾಡಿ ನನ್ನೆಲ್ಲ ಬಿಜೆಪಿಗೆ ಹೊರಡುವಂತೆ ಆದೇಶವನ್ನು ನೀಡಿದ್ರು. ಅವರ ಆಣತಿಯನ್ನು ಪಾಲಿಸ್ತಾ ಇದ್ದಾನೆ. ಹೀಗಾಗಿ ನಾನು ಬಿಜೆಪಿಯನ್ನು ಸೇರ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅಪರ್ಣ, ಓಕೆ, ಧನ್ಯವಾದ ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.